ನಾಳೆ ಶ್ರೀಶೈಲ್ ಮಲ್ಲಿಕಾರ್ಜುನ್ ಸನ್ನಿಧಾನಕ್ಕೆ ಪಾದಯಾತ್ರೆ. ಕೋಲಾರ ಮಲ್ಲಿಕಾರ್ಜುನ ಸ್ವಾಮಿ ಪಾದಯಾತ್ರೆ ಹಾಗೂ ಅನ್ನದಾಸೋಹ ಕಮಿಟಿ ವತಿಯಿಂದ ಕೋಲಾರ ಪಟ್ಟಣದಿಂದ ಶ್ರೀಶೈಲವರೆಗೆ 22ನೇ ವರ್ಷದ ಪಾದಯಾತ್ರೆ ಮಾರ್ಚ್ 4ರಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಪಾದಯಾತ್ರೆ ಕಮಿಟಿ ಪದಾಧಿಕಾರಿಗಳು ತಿಳಿಸಿದರು. ಪಟ್ಟಣದ ದ್ಯಾಮವ್ವದೇವಿ ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡು ಮಾತನಾಡಿದ ಅವರು, ಮಾರ್ಚ್ 4ರ ಮುಂಜಾನೆ 9 ಗಂಟೆಗೆ ಕೋಲಾರ ಪಟ್ಟಣದ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಿಂದ ಹೊರಡುವ ಪಾದಯಾತ್ರೆ ಮಾರ್ಚ್ 15ರಂದು ಶ್ರೀಶೈಲ್ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಗೆ ತಲುಪಲಿದೆ. ಕೋಲಾರ ಪಟ್ಟಣದಿಂದ ಶ್ರೀಶೈಲ್ ಮುಟ್ಟುವರೆಗೂ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಪಾದಯಾತ್ರಿಗಳು ಹೊರಡುವ ಮುನ್ನ ಕಂಬಿ ಪೂಜೆಗೆ ಕಾಯಿ, ಆರತಿ ಹಾಗೂ ಭಕ್ತ ಬಳಗದವರನ್ನು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕರೆದುಕೊಂಡು ಬರಬೇಕು. ಸುತ್ತಮುತ್ತಲಿನ ಹಳ್ಳಿಯವರಿಗೂ ಅವಕಾಶವಿರುತ್ತದೆ. ಪಾದಯಾತ್ರಿಕರು ಹೊರಡುವ ಮುನ್ನ ಕಮಿಟಿಯವರ ಹತ್ತಿರ 100 ರೂಗಳನ್ನು ಕೊಟ್ಟು ಹೆಸರು ನೋಂದಾಯಿಸತಕ್ಕದ್ದು. ತುಲಾಭಾರ ಮಾಡಿಸುವವರು 1 ಗಂಟೆ ಮುಂಚಿತವಾಗಿ ಕಮಿಟಿಯವರ ಹತ್ತಿರ ಹೆಸರು ನೋಂದಾಯಿಸಬೇಕು. ತುಲಾಭಾರವನ್ನು ತಂದೆ ತಾಯಿಯಾದವರು ತಮ್ಮ ಮಕ್ಕಳ ಮತ್ತು ಮೊಮ್ಮಕ್ಕಳ ತುಲಾಭಾರವನ್ನು ಮಾಡಿಸಬಹುದು. ತುಲಾಭಾರವನ್ನು ಮಕ್ಕಳಾದವರು ತಮ್ಮ ತಂದೆ ತಾಯಿಯವರ ತುಲಾಭಾರವನ್ನು ಮಾಡಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಮಿಟಿಯವರ ಈ ಕೆಳಕಂಡ ಸಂಖ್ಯೆಗಳಿಗೆ ಸಂಪರ್ಕಿಸಲು ಕೋರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮಂತ ಹಂಗರಿಗಿ, ಮಂಜುನಾಥ್ ತುಂಬರಮಟ್ಟಿ, ಚಿದಾನಂದ್ ದಳವಾಯಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಮೆಹಬೂಬ್ ಗುಂತಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ವಿಜಯಪುರ. ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತಾದಿಗಳಲ್ಲಿ ವಿನಂತಿಸುವುದೇನೆಂದರೆ, ನಾಳೆ ದಿನಾಂಕ 4/3/2026 ಬುಧವಾರ ಬೆಳಗ್ಗೆ ಕೋಲಾರದಿಂದ ಶ್ರೀಶೈಲದವರೆಗೆ ಪಾದಯಾತ್ರಿಕರು ಸತತ 22ನೇ ವರ್ಷದ ಪಾದಯಾತ್ರೆ ಪ್ರಾರಂಭವಾಗುವುದು. ಜೊತೆಗೆ ಮಲ್ಲಿಕಾರ್ಜುನ ಕಂಬಿಗಳು ಹಾಗೂ 4ನೇ ವರ್ಷದ ಕಂಟ್ಲಿಯತ್ತ ನಂದಿಕೋಲ ವಾದ್ಯ ಮೇಳದೊಂದಿಗೆ ನಾಳೆ ಬೆಳಗ್ಗೆ ಪ್ರಾರಂಭವಾಗುವುದು. ಆದ ಕಾರಣ ಎಲ್ಲ ಸದ್ಭಕ್ತರು, ಶ್ರೀಶೈಲ ಮಲ್ಲಯ್ಯನ ಭಕ್ತರು ಬೆಳಗ್ಗೆ 9 ಗಂಟೆಗೆ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ಬರಬೇಕಂಥೇಳಿ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ತೀನಿ. ಜೊತೆಗೆ ಪಾದಯಾತ್ರಿಕರಲ್ಲಿ ಕೋಲಾರದ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ಅವಕಾಶವಿರುತ್ತದೆ. ಆದ ಕಾರಣ ಎಲ್ಲ ಸುತ್ತಮುತ್ತಲಿನ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಶೋಭೆ ತರಬೇಕಂತೇಳಿ ವಿನಂತಿಸಿಕೊಳ್ಳುತ್ತೀನಿ. 200 ಸಂಖ್ಯೆ ಪಾದಯಾತ್ರಿಕರಾಗ್ತಾರೆ. ಜೊತೆಗೆ ಮಲ್ಲಿಕಾರ್ಜುನನ ಕಂಟ್ಲಿ ಎತ್ತ ಮೊದಲ 11 ವರ್ಷ ಒಂದು ಕಂಟ್ಲಿ ಎತ್ತು ಹೋಗಿ ಅದು ಕೂಡ ತನ್ನ ಪವಾಡವನ್ನು ತೋರಿಸ್ಯದ. ಅದು ಲೀನ ಆದ ನಂತರ ಈಗ ಮತ್ತೊಂದು ಕಂಟ್ಲಿ ಎತ್ತ ಕೋಲಾರದಿಂದ ಐತಿ. ಅದು ಕೂಡ ಸತತ ಈಗ 4ನೇ ವರ್ಷದ ಕಂಟ್ಲಿ ಎತ್ತಿರೋದ್ರಿಂದ ಅದ್ರ ಜೊತೆಯಲ್ಲಿ ಮತ್ತು ನಂದಿಕೋಲೂ ಇರ್ತದೆ. ಭಾಳ ಎಲ್ಲ ವಾದ್ಯ ಮೇಳಗಳೊಂದಿಗೆ ಭಾಳ ವಿಜೃಂಭಣೆಯಿಂದ ಕೋಲಾರದ ಸದ್ಭಕ್ತರು ಆ ಒಂದು ಕಂಟ್ಲಿ ಎತ್ತ ನಂದಿಕೋಲವನ್ನು ಶ್ರೀಶೈಲವರೆಗೆ ಕಳ್ಸೋಕೆ ಎಲ್ಲರೂ ಕೋಲಾರ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ರಾಸನಗುಡಿಯವರೆಗೆ ಎಲ್ಲರೂ ಆ ಒಂದು ಕಾರ್ಯದೊಳಗೆ ಪಾಲ್ಗೊಳ್ತಾರೆ. ಭಾಳ ಚೆನ್ನಾಗಿ ಆಗುತ್ತೆ ಕೋಲಾರದೊಳಗೆ ಇದೊಂದು